ಮೊದಲು ಹೋಗ್ಬೇಕಿತ್ತು. ಯಾರಪ್ಪ ಅದ್ ಮುಂದೆ ಹೋಗಿ ಕೂತಿದ್ದು? ಅಣ್ಣ ಹಾಡು ಕೇಳಿಲ್ವರಣ? ಮುಂದೆ ಬನ್ನಿ ಮುಂದೆ ಬನ್ನಿ. ಎದೆ ನೋವು ಕಣ, ಎದೆ ಒಳಗೆ ಪರ 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 ಅಂತೈತೆ. ಯಮನೆ ಈಗ ಬಂದಂಗತ್ತೈತೆ. ಎಮರ್ಜೆನ್ಸಿ ಅಣ್ಣ, ಎಮರ್ಜೆನ್ಸಿ. ಯಾರದು ಎಮರ್ಜೆನ್ಸಿ ಅಂತಿದಾರಲ್ಲ ಅವ್ರನ್ನ ಮೊದಲು ಬೇಡಿ. ನನಗೆ ಎಮರ್ಜೆನ್ಸಿ ಎಮರ್ಜೆನ್ಸಿ. ಎಮರ್ಜೆನ್ಸಿ ಎಮರ್ಜೆನ್ಸಿ. ಹೇಳಿ ಹೇಳಿ, ಏನಾಗ್ತಿದೆ? ಏನಾಯ್ತು? ಏನೋ ಗೊತ್ತಿಲ್ಲವ, ಗೊತ್ತಾರೆಯಿಂದ ಎದೆ ನೋವು ಎದೆ ನೋವು. ಓ ಇಲ್ಲಿ ನಾಲ್ಗೆ ತೋರಿಸಿ. ಎದೆ ನೋವು ಅಂದ್ರೆ ಎದೆ ನೋಡ್ಬೇಕಲ್ವಾ? ನೀವು ನೋಡಿದ್ರೆ ನಾಲ್ಗೆ ನೋಡ್ತಾ ಇದ್ದೀರಾ? ಓ ಹೌದಲ್ವಾ? ಹಾಗಾದ್ರೆ ಹೊಟ್ಟೆ ನೋವು ಮಾತ್ರೆ ಕೊಟ್ರೆ ಬಾಯಿಗೆಲ್ಲ ನಿಂತೀರಾ? ಓ ನೀವು ಸಾರೆ ಓದ್ಕೊಂಡ್ಬಿಟ್ಟಿದ್ದೀರಾ ಬಿಡಿ, ಸಾರೆ ಓದ್ಕೊಂಡ್ಬಿಟ್ಟಿದ್ದೀರಾ. ನಿಂತವ್ ಏನು ಹೇಳಂಗಿಲ್ಲ. ನಾಲ್ಗೆ ತೋರಿಸಿ. ಎಲ್ಲಿ ಕಣ್ಣಾಗ್ಲ ಮಾಡಿ. ನಿಮ್ಮನ್ನು ನೋಡಿದ್ರೆ ಕಣ್ಣು ಹಂಗೆ ಅಳ್ಬಿಡುತ್ತೆ. ಸರಿ ಸರಿ, ಕೈ ಕೊಡಿ. ನಾವು ಕೈ ಕೊಡಕ್ಕಲ್ಲ ಮೇಡಮ್, ಒಂದ್ ಕಿತ್ತ ಹಿಡ್ಕೊಂಡ್ಬಿಟ್ರೆ ಬಹು ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡ್ತೀವಿ ನಾವು. ನಾಡಿ ನೋಡ್ತೀನಿ, ಕೊಡಿ ಸರ್. ನಾಡಿ ನಾಡಿ ಆಯುರ್ವೇದ. ತಗೊಳ್ಳಿ ತಗೊಳ್ಳಿ. ಸಾಕು ಸಾಕು ಸಾಕು. ಹೇಳಿ ಏನಾಗ್ತಿದೆ? ಅದು ಪಾರಿನಾಗ ಯುದ್ಧ ಐತೈತೆ, ಇಲ್ಲಿ ಗ್ಯಾಸ್ ಖಾಲಿ ಐತೈತೆ. ನಾನು ಕೇಳಿದ್ದು ದೇಶದಲ್ಲಿ ಏನಾಗ್ತಿದೆ ಅಂತಲ್ಲ, ನಿಮ್ಮ ದೇಹದಲ್ಲಿ ಏನೇನಾಗ್ತಿದೆ ಅಂತ. ನನ್ನ ದೇಹದಾಗ ಏನು ಹೇಳೋಣ ಮೇಡಮ್ ಅವರೇ, ನನ್ನ ಎದೆ ಲಬ ಡಬ್ಬ ಲಬ ಡಬ್ಬ ಲಬ ಡಬ್ಬ ಅಂತದೆ. ಒಂದೊಂದು ಕಿತ ಎದೆ ಬಿಡುತ್ತೆ, ಜೋರಾಗಿ ಬಿಡುತ್ತೆ. ಒಂದೊಂದು ಸಲ ಹಂಗೆ ನಿಂತೋಯ್ತದೆ. ನನ್ನ ಕಣ್ಣು ಅರಳಿಬಿಡುತ್ತೆ, ಹಿಂಗೆಲ್ಲ ಸುತ್ತುತ್ತೆ. ನೋಡಿದ್ ನಾನು ನೋಡ್ತಾ ಇರಬೇಕು ಅನ್ಸುತ್ತೆ. ಹಸು ಹಾಕಿಲ್ಲ, ನಿದ್ದೆ ಬರೋಕ್ಕಿಲ್ಲ. ಎದೆ ಒಳಗೆ ಯಾವುದೋ ಒಂದು ಪಕ್ಷಿ ಒಳಗೆ ಹುಡ್ಕಾಡ್ಕೊಂಡು ಕೂಟ 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 ಅನ್ನುತ್ತೆ. ಎದನ್ನ ಪರ ಪರ ಅಂತ ಕೆರ್ಕೋಬೇಕು ಅನ್ಸುತ್ತೆ, ಕೆರ್ಕೊಂಡು ಗಾಯ ಮಾಡ್ಕೋಬೇಕು ಅನ್ಸುತ್ತೆ ಮೇಡಮ್ ಅವರೇ. ಅಯ್ಯಯ್ಯೋ, ಹಂಗಾದ್ರೆ ಇದು ದೊಡ್ಡ ಪ್ರಾಬ್ಲಮ್ಮೇ. ಇದಕ್ಕೇನಾದ್ರೂ ಒಂದು ಔಷಧಿ ಕೊಡಿ, ಸರಿ ಮಾಡ್ಕೊಳಮ್ಮ. ಹಂಗಂತೀರಾ? ಆಯ್ತು, ಹಂಗಾರೆ ಮಾತ್ರೆ ಬರ್ಕೊಡ್ತೀನಿ. ಇಲ್ಲ, ಒಂದು ಕೆಲಸ ಮಾಡಿ, ನಮ್ಮ ಕ್ಲಿನಿಕ್ ಕ್ಲೋಸ್ ಆಗ್ತಿದ್ದಂಗೆ ನನ್ನ ಜೊತೆ ಓಡ್ ಬಂದ್ಬಿಡಿ. ಪರೋ, ನಾನು ನಿನ್ನ ಗಂಡ ಶಿವ. ಶಿವ ಅಯ್ಯೋ ಮಾವ ಮಾವ, ನೀನು ಎಂಟ್ರಿ ಕೊಟ್ಟಿದ ತಕ್ಷಣ ಗೊತ್ತಾಗೋಯ್ತು ಬಂದಿದ್ದು ನೀನೇ ಅಂತ. ನಾನೇ ಸುಮ್ಮನೆ ಚೋಕ್ ಮಾಡಿದ್ದು, ಚೋಕ್. ನಂಗೂ ಗೊತ್ತಾಯ್ತು ನಿಂಗಾಗ್ಲೇ ಗೊತ್ತಾಗೈತೆ ಅಂತ. ನಾನು ಸುಮ್ಕೆ ಚೋಕು ಚೋಕು. ಅಲ್ಲ ಮಾವ, ನೀನ್ ಯಾಕೆ ಹಿಂಗೆಲ್ಲ ಬರಕ್ ಹೋದೆ? ನಾರ್ಮಲ್ ಆಗಿ ಬರ್ಬೋದಿತ್ತಲ್ಲ. ಅಯ್ಯೋ, ಹಿಂಗ್ ನನ್ಗೇನು ಅಂತ ಹೇಳಣ. ಬಾಬಾ, ಅಲ್ಲಿ ಹೊರಕ್ಕೆ ಕ್ಯೂನಾಗೆ ಜನರ ಗಲಾಟೆ, ನನ್ನ ಮುಂದೆ ಬಿಡೋಕಿಲ್ಲ ಅಂತ. ಅದಕ್ಕೆ ಈ ವೇಷ ಹಾಕೊಂಡು ಬರಂಗ ಆಗ್ಬಿಡ್ತು ನೋಡು ಅಮ್ಮ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನೀನು ಇನ್ಮೇಲೆ ಒಂದು VIP ಪಾಸ್ ಕೊಟ್ಬಿಡ್ತೀನಿ. ನಿಂಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗೆಲ್ಲ ಬಾ, ನೋ ಪ್ರಾಬ್ಲಮ್. ಎಲ್ಲ ಇವತ್ತೇನೋ ಮೊದಲನೇ ದಿನ ಏನ್ರೋ ಹೆಂಗವಳು ಹೆಂಗ್ ಕೆಲಸ ಮಾಡ್ತಾಳು ಅಂತ ನೋಡ್ಮ ಅಂತ ಬಂದೆ. ಹಂಗಂತ ದಿನ ಹಿಂಗೆ ಮಾಡಕ್ಕಾಯ್ತದ? ಏಟೊಂದು ದೂರದಿಂದ ಬೇರೆ ಊರಿಂದೆಲ್ಲ ಬರ್ತಾರೆ. ಅವ್ರು ಯಾಕೆ ಬರ್ತಾರೆ ಹೇಳು? ಇಲ್ಲಿ ನಮಗೆ ಅಂತ ಒಳ್ಳೆ ಜಾಗ ಐತೆ, ದುಡ್ಡಿಲ್ಲ ಅಂದ್ರೂ ಇಲ್ಲಿ ಬಂದು ಒಳ್ಳೆ ಚಿಕಿತ್ಸೆ ತಗೋಬಹುದು ಅಂತ. ನಾನು ಹಿಂಗೆಲ್ಲ ಸಮಯ ವ್ಯರ್ಥ ಮಾಡ್ಬಿಟ್ರೆ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗಕ್ಕಿಲ್ವೇ? ಬೇಡ, ನಾನು ಕಾದಿದ್ದೆ ನೋಡ್ಕೊತೀನಿ, ಸರಿನಾ? ನೀನು ಹೇಳ್ದಂಗೆ ಹಾಕಿ. ಏಯ್ ಪಾಪ್ಕೊಂಬಿಟ್ಟ. ಆದ್ರೂ ಪರವಾಗಿಲ್ಲ, ಒಂದು ಎಮರ್ಜೆನ್ಸಿಗೆ VIP ಪಾಸ್ ಕೊಟ್ಟಿರು. ಹಂಗೆ ರಪ್ ಅಂತ ಬಂದು ನೀನು ನೋಡ್ಕೊಂಡು ಪಟ್ ಅಂತ ಹೋಗ್ಬಿಡ್ತೀನಿ. ಕೊಡ್ತೀನಿ ನಿನ್ಗೆ. ರತ್ನ ಪರ್ಶು ಬಂದ್ರು. ಅರೆ, ರತ್ನ ಪರ್ಸು, ಬಾಬಾ ಹೋಗೋಣ. ಹೇಗಿದ್ಯವ್ವ? ಪರಶು ಹಳೆಯಂದ್ರು ಮೊದ್ಲಿಕ್ಕಿಂತ ಬತ್ತವ್ರೆ ಮನೆಗೆ. ಅಳಿಯ ಮಗಳು ಮೊದಲಕ್ಕಿಂತ ಬಂದವ್ರೆ, ಆರತಿ ತಗೊಂಡ್ಬರ್ತೀನಿ. ಹೋಗಿ ತಗೊಂಬ. ಅಣ್ಣ, ಅದಕ್ಕೆ ಅಪ್ಪಯ್ಯ ಎಲ್ಲ ಚೆನ್ನಾಗಿದ್ದೀರಾ? ನಮ್ಗೇನಾಗತ್ತವ,
ಬೋಸ್ ಅಂದಾಗಿದ್ದೀವಿ. ನೋಡ್ತಾ ಇಲ್ವಾ ನಮ್ಮನ ಹೆಂಗಿದ್ದೀವಿ ಅಂತ. ನಿಮ್ಮ ಅತ್ತಿಗೆಗಂತೂ ಕುಡ್ದ ನೀರು ಅಲ್ಲಾಡಬಾರ್ದು, ಹಂಗೆ ಮನೇಲೇ ಕೆಲಸ. ಅಲ್ಲ ನೀವಿಬ್ರೇ ಬಂದ್ರಾ? ಅಮ್ಮ ಅಪ್ಪ ಬರ್ಲಿಲ್ವಾ? ಇಲ್ಲ ಅದಕ್ಕೆ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇತ್ತು, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಯ್ಯೋ ನೀನೇನವ, ನಾವು ನೋಡಿದ್ರೆ ಇಲ್ಲಿ ಆರ್ತಿ ಗೀರ್ತಿ ಅಂತ ಕಳಿಸ್ತೇವೆ, ನೀವು ನೋಡಿದ್ರೆ ಬಾ ಮೊದ್ಲು ಒಳಗೆ ಬಾ, ತೋರಿಸು ಬಾರು, ನೋಡು ಬಾರು, ಬರೋ ನಾನು ನೋಡ್ತೀನಿ ಮಾವ, ಬಾ ಬಾ, ಒಳಗೆ ನೋಡಿ, ಒಳಗೆ ಕರ್ಕೊಂಡು ಹೋಗು. ರತ್ನ ಅದಕ್ಕೆ ತಗ ತೋರ್ಸ್ಕೊಳಕ್ ಬಂದವಳೆ, ಇದಲ್ವೇ ಸಂಬಂಧ ಅಂದ್ರೆ. ನಮ್ ಡಾಕ್ಟ್ರ್ ಕೈಗುಣನೇ ಹಂಗೆ, ಯಾವುದೇ ಕಾಯಿಲೆ ಇಲ್ಲಿ ಮುಟ್ಟಿದ ತಕ್ಷಣ ಮಂಗ್ಮಯ. ಹೆಂಗೆ ಮಲ್ಕೊ. ತುಂಬ ನೋವಿದ್ಯಾ? ಅದಕ್ಕೆ ಚೂರಾಗ ಉಸಿರಾಡು. ಪರ್ಸು ಆಗ್ಲಿ ಕೇಳ್ಬೇಕು ಅಂತಿದ್ದೆ, ತಲೆಗೇನ್ಲಾಯ್ತು? ಅದೇನಿಲ್ಲ ಶಿವ, ಹೊಸ ಈಗ ಗೊತ್ತಾಗದೆ ಎಡ್ಬಿಟ್ಟೆ, ಅದು ಹೊಸ ನೋವೈತೆ ಅಷ್ಟೇ. ಏನ್ಲ ನೀನು ನೋಡ್ಕೋಬೇಕು ತಾನೆ ಹಣೆನೆಲ್ಲ. ಸರಿ ಇರು. ಮಾತ್ರೆ ಕೊಡ್ತೀನಿ, ಸರಿ ಆಗುತ್ತೆ. ಅದಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ತುಂಬ ನೋವ್ತಿದೆ, ಇಂಜೆಕ್ಷನ್ನೇ ಕೊಟ್ಬಿಡಿ. ಹೌದಾ? ಸ್ಮಾಲ್ ಡೋಸೇಜ್ ಇರೋ ಇಂಜೆಕ್ಷನ್ ಕೊಡ್ತೀನಿ ಆಯಿತಾ? ಆಮೇಲೂ ಕಮ್ಮಿ ಆಗಲಿಲ್ಲ ಅಂತಂದರೆ ಸ್ಕ್ಯಾನ್ ಮಾಡಿಸೋಣ. ಪಾರ್ವತಿ ಕೈಯಿಂದ ಇಂಜೆಕ್ಷನ್ ಹಾಕಿಸ್ಕೊತೀಯ. ಎಲ್ಲ ಜನರು ಇರಬೇಕಾದ್ರೆ ಅವಳು ನಿನಗೆ ಇಂಜೆಕ್ಷನ್ ಕೊಡ್ತಾಳೆ. ಆಗಲ್ಲ, ಹೋಗಲ್ಲ. ಇಟ್ಕೋ. ಬಾ, ಏನಾಗಲ್ಲ, ನೋವು ಕಮ್ಮಿ ಆಗುತ್ತೆ. ಮನೆ ಒಳಗೆ ಹೋಗ್ಬಿಟ್ಟು ಬರೋಣ. ಎಚ್ಚರ ತಪ್ಪಿ ಬೀಳ್ತೀಯ, ವಿಲವಿಲ ಅಂತ ಒದ್ದಾಡ್ತೀಯ. ರತ್ನಮ್ಮ, ನಾನು ಹೇಳಿದ ಕೆಲಸ ಮಾಡ್ತೀಯೋ ಇಲ್ವೋ? ಅಣ್ಣ ನಾನಿನ್ನು ಹೋಗಿ ಬರ್ತೀನಿ. ಅಲ್ಲ ತಡಿ, ರತ್ನ ಈಗ ಅಲ್ಲಿಗೆ ಹೋಗಿ ನಿಮ್ಮ ಮಾತು ಕೇಳ್ದೆ ಹೋಗ್ಬಿಟ್ರೆ ಏನು ಮಾಡೋದು? ಅವಳನ್ನ ಈ ಮನೆ ತುಂಬಿಸ್ಕೊಂಡಿದ್ದು ಮಾರನೇ ದಿವಸನೇ ನೇರ ಮಾಡಿದೀವಲ್ಲೋ. ಇನ್ನು ಅವಳು ಉಲ್ಟಾ ಹೊಡೆಯೋ ಮಾತೆಲ್ಲೋ ದಡ್ಡ. ಅದಲ್ಲ ದಣಿ, ಈ ಮನೆಯಾಗೆ ರತ್ನ ಇದ್ರೆ ನಿಮ್ಮ ಬೈದಾಗೆ ಬಾಲ ಮೊದಲ್ಕೊಂಡು ಇಲ್ಲೇ ಕೂತಿರೋಳು.